ಗೋವಾದಲ್ಲಿ ನಡೆದಂತಹ ಸ್ಯಾಂಡಲ್ವುಡ್ ನಿರ್ಮಾಪಕರ ಫೈಟ್ ಈಗ ಮತ್ತೊಂದು ಮಜಲಿನತ್ತ ವಾಲಿದೆ. ನಿರ್ಮಾಪಕ ಸತೀಶ್ ಆಂತರ್ಯ ವಿರುದ್ಧ ಸಿಡಿದೆದ್ದಂತ ಎ ಗಣೇಶ್ ಠಾಣೆಯ ಮೆಟ್ಟಿಲೇರಿ ಕಂಪ್ಲೇಂಟ್ ಕೊಡೋದಕ್ಕೆ ನಿರ್ಧರಿಸಿದ್ದಾರೆ. ಈ ಬಗ್ಗೆ ಇವತ್ತು ಫಿಲಂ ಚೇಂಬರ್ನಲ್ಲೂ ಕೂಡ ಹೈ ವೋಲ್ಟೇಜ್ ಸಭೆಯಾಗಿದೆ. ಗಣೇಶ್ ಮೇಲೆ ಔಟ್ಯಾಕ್ ಆಯಿತು. ಗಣೇಶ ಬಿಡ್ಸಕ್ಕೆ ಹೋಗಿದ್ದು. ಗಣೇಶ ಯಾವುದಕ್ಕೂ ಭಾಗಿಯಾಗಿಲ್ಲ, ಚರ್ಚೆ ಆಗಿಲ್ಲ. ಅವ್ರ ಮುಂದೆ ಆರಾಮ ಊಟ ಮಾಡಿ ಮಲ್ಕೊಡಿ ಅಂದ್ರು ಅಷ್ಟೇ. ನೀನು ಯಾರು ಹೇಳಕ್ಕೆ ಅಂತ ಏನು ಮಾತು ಸ್ಟಾರ್ಟ್ ಆಯಿತು. ಆ ಟೈಮಲ್ಲಿ ಏಕಾಏಕಿ ನುಗ್ಬಿಟ್ಟು ಅವನ್ನ ತಲೆ ಮಾಡಿದು. ಏನು ಅವ್ರ ಜನರು ಏಟ್ ನೋಡಿ 1 ಸೆಕೆಂಡ್ 1 ಇಂಚ್ ಹೋಗಿದ್ದಾರೆ. ಅದು ಏನು ಆ ಥರ ಯಾರು ಪ್ರೊಫೆಷನಲ್ ಇವರು ಮಾಡಲ್ಲ. ಗೋವಾದಲ್ಲಿ ಮೇ 27ನೇ ತಾರೀಕು ಸೋಮವಾರ ರಾತ್ರಿ ಡಿನ್ನರ್ನಲ್ಲಿ ಶುರುವಾದ ಸಣ್ಣ ವಿಚಾರ ಇದೀಗ ಹಲ್ಚಲ್ ಎಬ್ಬಿಸ್ತಿದೆ. ಸ್ಯಾಂಡಲ್ವುಡ್ ನಿರ್ಮಾಪಕರಾದ ಸತೀಶ್ ಆಂತರ್ಯ, ಎ ಗಣೇಶ್, ರಥಾವರ ಮಂಜು ಮಧ್ಯೆ ನಡೆದಿರೋ ವಾರ್ ಠಾಣೆ ಮೆಟ್ಟಿಲೇರಿಸ್ತಿದೆ. ಮೂಗಿನ ಮೇಲೆ 15 ಸ್ಟಿಚ್ ಮಾಡಿಕೊಂಡು ಆಸ್ಪತ್ರೆ ಸೇರಿದ್ದ ಎ ಗಣೇಶ್ ನಿರ್ಮಾಪಕ ಸತೀಶ್ ಆಂತರ್ಯ ವಿರುದ್ಧ ಕಾನೂನು ಸಮರಕ್ಕೆ ಮುಂದಾಗಿದ್ದಾರೆ. ಗೋವಾದಲ್ಲಿ ಸತೀಶ್ ಆಂತರ್ಯ, ರಥಾವರ ಮಂಜು ರಣ. ಸತೀಶ್ ವಿರುದ್ಧ ಕಾನೂನು ಸಮರಕ್ಕೆ ಫಿಲ್ಮ್ ಚೇಂಬರ್ ನಿರ್ಧಾರ. ಹೌದು, ಕಡಲ ತೀರದಲ್ಲಿ ನಡೆದ ನಿರ್ಮಾಪಕರ ಕದನ ಇವತ್ತು ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲೂ ಸದ್ದು ಮಾಡಿತ್ತು. ಫಿಲ್ಮ್ ಚೇಂಬರ್ ಅಧ್ಯಕ್ಷ NM ಸುರೇಶ್, ಮಾಜಿ ಅಧ್ಯಕ್ಷ ಸಾರಾ ಗೋವಿಂದು, ಭಾಮಾ ಹರೀಶ್ ನೇತೃತ್ವದಲ್ಲಿ ಹೈ ವೋಲ್ಟೇಜ್ ಸಭೆ ನಡೆದಿತ್ತು. ಈ ವೇಳೆ ಮಾತನಾಡಿದ NM ಸುರೇಶ್ ನಿರ್ಮಾಪಕ ಸತೀಶ್ ಆಂತರ್ಯ ವಿರುದ್ಧ ಆರೋಪಗಳ ಸುರಿಮಳೆಗೈದ್ರು. ರಾತ್ರಿ ಡಿನ್ನರ್ ಪಾರ್ಟಿಯಲ್ಲಿ ಎಣ್ಣೆ ಏಟ್ನಲ್ಲಿ ಕುಣಿತಿದ್ದ ಸತೀಶ್ ಆಂತರ್ಯಗೆ ಆರಾಮವಾಗಿ ಊಟ ಮಾಡಿಕೊಂಡು ಮಲ್ಕೊಳ್ಳಿ ಅಂತ ರಥಾವರ ಮಂಜು ಹೇಳಿದ್ರಂತೆ. ಅಷ್ಟಕ್ಕೆ ರೊಚ್ಚಿಗೆದ್ದ ಸತೀಶ್ ಪೋರ್ಕ್ ಸ್ಪೂನ್ ನಿಂದ ರಥಾವರ ಮಂಜು, ಎ ಗಣೇಶ್ ಮೇಲೆ ಹಲ್ಲೆ ನಡೆಸಿದ್ದಾರೆ. ಇದರಲ್ಲಿ ಎ ಗಣೇಶ್ ತಪ್ಪೇ ಇಲ್ಲ. ಸತೀಶ್ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಲಾಗುತ್ತೆ ಎಂದ್ರು. ಅಂದಹಾಗೆ ಬೈಲಾ ಕುರಿತ ಯಾವುದೇ ಚರ್ಚೆ ನಡೆದಿಲ್ಲ ಅಂತಾನು ಸ್ಪಷ್ಟಪಡಿಸಿದ್ರು. ನಾಟ್ ಇವನ್ ಎ ಸಿಂಗಲ್ ವರ್ಡ್ ರಿಗಾರ್ಡಿಂಗ್ ಬೈಲಾ ಆರ್ ಎಲೆಕ್ಷನ್. ನೀವೇನೋ ಪ್ರೂವ್ ಮಾಡಿಬಿಟ್ರೆ ನೀವು ಹೇಳ್ದಂಗೆ ಕೇಳ್ಬಿಡ್ತೀನಿ. ನಾನು ಡಿಸ್ಕಷನೇ ಆಗಿಲ್ಲ. ಹೌ ಕ್ಯಾನ್ ಇಟ್ ಟಾಕ್ ಅಬೌಟ್ ದಿಸ್? ಅವ್ನ ಮಾತಲ್ಲ ಸುಳ್ಳು ಅನ್ಸಿಲ್ಲ ಸರ್. ನಾನು ಅದಕ್ಕೆ ಕೋಪ ಬಂದಿರೋದು. ನನಗೆ ಬೈಲಾ ಡಿಸ್ಕಷನ್ ಆಯಿತು, ಎಲೆಕ್ಷನ್ ಎಲ್ಲ ಆಗಿದೆ ಸರ್. ಅಲ್ಲಿ ಏನು ಮಾತುಕತೆ ನಡೀತು ಅನ್ನೋದು ಇದು CCTV ಫುಟೇಜ್ ನಮಗೆ ಕೊಟ್ಟಿಲ್ಲ. ಇದ್ದಕ್ಕಿದ್ದಂಗೆ ಆ ಪ್ಲೇಟು, ಚಾಕು, ಇದು ಪೋರ್ಕ್ ಇರುತ್ತಲ್ಲ, ಅದರಲ್ಲೇ ಹಲ್ಲೆ ಆಯಿತು. ಆ ಹಲ್ಲೆ ನಡಿಬೇಕಾದ್ರೆ ಗಣೇಶರು ಬಂದು ಬಿಡ್ಸಕ್ಕೆ ಬಂದರು. ನಾನು ಬಿಡ್ಸಕ್ಕೆ ಹೋದೆ. ನಮ್ಗೆ ಸಣ್ಣ ಏಟು ಬಿದ್ದು ಅಷ್ಟೇ. ನಮ್ಮ ಗಣೇಶರಿಗೆ ಮೇಜರು ಏನು ನೋಸೆ ಓಪನ್ ಆಯ್ತು. ಇದಿದೆ ನೈಫಿಂದ ತೆರೆದಿದ್ದು ಹೆಚ್ಚು ಕಡಿಮೆ ಒಂದು ಫ್ರ್ಯಾಕ್ಷನ್ ಆಫ್ 1 ಇಂಚ್ ಈ ಕಡೆ ಬಂದರೆ ಅದು ಕಣ್ಣು ಹೋಗ್ಬೇಕಾಯ್ತು. ಇತ್ತ ವಾಣಿಜ್ಯ ಮಂಡಳಿಯ ಶಿಸ್ತು ಕ್ರಮಕ್ಕೆ ಸಮಾಧಾನವಾಗದ ನಿರ್ಮಾಪಕ ಎ ಗಣೇಶ್ ಪೊಲೀಸ್ ಠಾಣೆ ಮೆಟ್ಟಿಲೇರೋದಕ್ಕೆ ಮುಂದಾಗಿದ್ದಾರೆ. ಸ್ವತಃ ಅವರೇ ಸತೀಶ್ ಆಂತರ್ಯ ವಿರುದ್ಧ ಗೋವಾ ಪೊಲೀಸ್ ಸ್ಟೇಷನ್ಗೆ ಹೋಗಿ ದೂರು ನೀಡೋದಾಗಿ ಹೇಳಿದ್ದಾರೆ. ನಿರ್ಮಾಪಕರ ಸಂಘದವರು ಮತ್ತು ಮಾಜಿ ಅಧ್ಯಕ್ಷರೆಲ್ಲ ಕೂತ್ಕೊಂಡು ಏನು ಡಿಸೈಡ್ ಮಾಡ್ತಾರೋ ಆ ನಿರ್ಧಾರನ ನಾನು ಗೌರವಿಸಿ ವಾಣಿಜ್ಯ ಮಂಡಳಿಗೆ ನಾನು ಕಂಪ್ಲೇಂಟ್ ಕೊಡಲೇಬೇಕು ಅಂತ ನನ್ನ ಮನೆಯಲ್ಲಿ ನನ್ನ ವೈಫು, ನನ್ನ ಮಕ್ಕಳು, ನನ್ನ ಎಲ್ಲರೂ ಕೂಡ ಇಲ್ಲ ನೀವು ಮೊದಲು ಕಂಪ್ಲೇಂಟ್ ಲಾಂಚ್ ಮಾಡೋ, ಆಮೇಲೆ ಏನಿದ್ರು ಮಾತುಕತೆ ಅಂತ ಹೇಳೋದು. ಅದಕ್ಕೆ ಇವತ್ತು ಸಾಯಂಕಾಲ 5:30 ಫ್ಲೈಟ್ ಕೂಡ ನಾನು ಹೋಗ್ತಾ ಇದ್ದೀನಿ. ಆದ್ರೆ ಆತ ಸತೀಶ್ ಆಂತರ್ಯ ಮಾತ್ರ ನಾನು ಕುಡಿದು ಗಲಾಟೆ ಮಾಡಿಲ್ಲ, ನನ್ನದೇನು ತಪ್ಪೇ ಇಲ್ಲ ಅಂತ ನಿನ್ನೆಯಷ್ಟೇ ದೂರಿದ್ದಾರೆ. ಈ ಆರೋಪ ಪ್ರತ್ಯಾರೋಪಕ್ಕೆ ಇಂಡಸ್ಟ್ರಿಯ ಹಿರಿಯರು ವಿಷಾದ ವ್ಯಕ್ತಪಡಿಸಿದ್ದು, ಪೊಲೀಸ್ ತನಿಖೆ ಬಳಿಕವಷ್ಟೇ ಸತ್ಯಾಸತ್ಯತೆ ಹೊರಬರಬೇಕಿದೆ. ಭರತ್ ಕೃಷ್ಣಪ್ಪ ಜೊತೆ ಲೋಕೇಶ್, ಫಿಲ್ಮ್ ಬ್ಯೂರೋ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.